ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವೈಟಿ ಕನ್ನಡಿಗ ವ್ಲಾಗ್. ಸೊ ಗೈಸ್, ನಾವು ಇವತ್ತಿದ್ದೀವಿ ಚನ್ನಪಟ್ಟಣ ತಾಲೂಕಲ್ಲಿರುವಂತಹ ಅಪ್ಪರಮೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಗೈಸ್, ಇದು ಬಂದ್ಬಿಟ್ಟು ಮೈಸೂರು ಟು ಚನ್ನಪಟ್ಟಣ ಹೋಗುವ ದಾರಿಲಿ ರಸ್ತೆ ಪಕ್ಕದಲ್ಲೇ ಇದೆ. ಸೊ ಗೈಸ್, ಹಾಗಾಗಿ ಈ ದೇವಸ್ಥಾನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ಒಳಗಡೆ ಹೋಗ್ಬಿಟ್ಟು ಈ ದೇವಸ್ಥಾನ ಹೆಂಗಿದೆ ಏನು ಅನ್ನೋದು ಕೂಡ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಬನ್ನಿ ಒಳಗಡೆ ಹೋಗ್ಬಿಟ್ಟು ಬರೋಣ. ಗಾಯ್ಸ್, ಈ ದೇವಸ್ಥಾನ ಬಂದ್ಬಿಟ್ಟು ಚನ್ನಪಟ್ಟಣ ತಾಲೂಕಿನ ಸಿಟಿ ಸೆಂಟ್ರಿಂದ 3 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ, ಅಂದ್ರೆ ಈ ದೇವಸ್ಥಾನಕ್ಕೆ ನಡ್ಕೊಂಡೇ ಬರಬೇಕಾಗುತ್ತೆ. ಆಟೋಗಳು ಕೂಡ ಸಿಗುತ್ತೆ ನಿಮಗೆ ಬರೋದಕ್ಕೆ, ಇಲ್ಲಿ ಆಟೋಗಳು ಮಾಡ್ಕೊಂಡು ಬರಬಹುದು. ಗಾಯ್ಸ್, ಈ ದೇವಸ್ಥಾನದ ಸ್ಪೆಷಲ್ ಏನಪ್ಪಾ ಅಂದ್ರೆ ಇಲ್ಲಿ ಅಂಬೆಗಾಲು ಕೃಷ್ಣ ಇರುವಂತಹದ್ದು ಇಲ್ಲೇ ಬಿಟ್ಟರೆ ಮತ್ತೆ ಇನ್ನೆಲ್ಲೂ ಕೂಡ ಇರೋದಿಲ್ಲ. ಮತ್ತೆ ಹಾಗೆ ಕೂಡ ಇಲ್ಲಿ ಭೂದೇವಿ ಮತ್ತು ಶ್ರೀದೇವಿ ನಾರಾಯಣ ಸ್ವಾಮಿ ದೇವರ ಜೊತೆ ಒಟ್ಟಿಗೆ ಇರುವಂತಹದ್ದು ನೋಡಬಹುದು. ಮತ್ತೆ ಅಪ್ರಮೇಯ ಸ್ವಾಮಿ ಅಂದ್ರೆ ವೆಂಕಟೇಶ್ವರ ಸ್ವಾಮಿನೂ ಕೂಡ ನಾವು ಇಲ್ಲಿ ಕಾಣಬಹುದು. ಸೊ ಗೈಸ್, ಪುರಂದರದಾಸರನ್ನು ಕೇಳಿರ್ತೀರ, ಯಾರ್ಯಾಗಿದೋ ಕೇಳಿರ್ತೀರ. ಸೊ ಆ ಪುರಂದರದಾಸರು ಬಂದ್ಬಿಟ್ಟು ಶ್ರೀ ಜಗದೋದ್ಧಾರನ ಆಡಿಸದಳೆ ಶೋಧೆ ಅನ್ನೋ ಹಾಡನ್ನ ಈ ಗರ್ಭಗುಡಿಯಲ್ಲಿರುವಂತಹ ಬೆಣ್ಣೆಯ ಕೈಯಲ್ಲಿ ಇಟ್ಕೊಂಡಿರುವಂಥ ಈ ಕೃಷ್ಣನ ನೋಡಿ, ಅಂದ್ರೆ ಅಂಬೆಗಾಲು ಕೃಷ್ಣನ ನೋಡೆ ಆ ಹಾಡನ್ನ ಹಾಡಿದ್ದು, ಅಂದ್ರೆ ಬರೆದಿದ್ದು. ಆ ಅಂಬೆಗಾಲು ಕೃಷ್ಣನ ಟೆಂಪಲ್ ಕೂಡ ಒಳಗಡೆ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಬನ್ನಿ, ಫಸ್ಟ್ ಒಳಗಡೆ ಹೋಗ್ಬಿಟ್ಟು ಅಪ್ರಮೇಯ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡಾದ್ಮೇಲೆ ಶ್ರೀ ಅಂಬೆಗಾಲು ಕೃಷ್ಣನ ಟೆಂಪಲ್ ಅಲ್ಲಿ ಹೋಗ್ಬೇಕಾಗುತ್ತೆ, ಪಕ್ಕದಲ್ಲೇ ಇದೆ. ಅದಾದ್ಮೇಲೆ ಶ್ರೀ ಲಕ್ಷ್ಮೀ ದೇವಿ ಅಂದ್ರೆ ಭೂದೇವಿ ಶ್ರೀದೇವಿ ಇರುವಂತಹ ದೇವಸ್ಥಾನಕ್ಕೆ, ಅಂದ್ರೆ ಅದು ಕೂಡ ಪಕ್ಕದಲ್ಲೇ ಇದೆ. ಅವು 3 ದೇವಸ್ಥಾನಗಳು ಪಕ್ಕದಲ್ಲೇ ಇದೆ, ಒಟ್ಟಿಗೆ ಇದೆ. ಅವು 3 ಕೂಡ ದರ್ಶನ ಮಾಡಿಸ್ಕೊಂಡ್ ಬರ್ತೀನಿ, ಬನ್ನಿ. ಸೊ ಗೈಸ್, ಒಳಗಡೆ ಯಾವ್ದೇ ಕಾರಣಕ್ಕೂ ಮೊಬೈಲ್ ಮಾತ್ರ ಯೂಸ್ ಮಾಡಕ್ ಬಿಡ್ತಾ ಇಲ್ಲ, ಹಾಗೆ ಕಡೆ ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅಂದ್ರೆ ಬೇರೆಯವರು ಕೂಡ ಇಲ್ಲಿ ವಿಡಿಯೋ ಮಾಡಿರೋದನ್ನ ನೋಡಿದ್ದೀನಿ, ಅಂದ್ರೆ ನಮಗೆ ಯಾಕೆ ಬಿಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಆದ್ರೂ ಬರ್ತಾ ಇದ್ದೀನಿ, ವಾಪಸ್ ಏನೋ ಮಾಡೋ ಹಾಗಿಲ್ಲ. ಗಾಯ್ಸ್, ಅಪ್ರಮೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಗರ್ಭಗುಡಿ ಒಳಗೆ ವಿಡಿಯೋ ಮಾಡೋದಕ್ಕೆ ಬಿಡ್ಲೇ ಇಲ್ಲ. ಈಗ ಅದು ಹಂಗಾಗಿ ಅಂದ್ರೆ ಈಗ ಅಂಬೆಗಾಲು ಕೃಷ್ಣ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಅಲ್ಲಾದ್ರೂ ವಿಡಿಯೋ ಮಾಡಕ್ ಬಿಡ್ತಾರ ನೋಡೋಣ. ಸೊ ಗೈಸ್, ಈ ಕೃಷ್ಣನ್ ಟೆಂಪಲ್ ಇನ್ನು ಓಪನ್ ಕೂಡ ಆಗಿಲ್ಲ. ಅಂದ್ರೆ ಇಲ್ಲಿ ಅಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರಲ್ಲ ಅರ್ಚಕರು, ಅವರೇ ಬಂದ್ಬಿಟ್ಟು ಈ ದೇವಸ್ಥಾನ ಕೂಡ ಓಪನ್ ಮಾಡೋದು. ಹಂಗಾಗಿ ಇಲ್ಲಿ ಕೂಡ ಇನ್ನೂ ಓಪನ್ ಆಗಿಲ್ಲ. ಅಂದ್ರೆ ನಾನು 8 ಬಂದಿದ್ದೆ, ಸೊ ಇದು 9 ಕಾಲಿಗೆ ಓಪನ್ ಆಗೋದಂತೆ. ಸೊ ಗೈಸ್, ಅರ್ಚಕರು ಕೂಡ ಬರ್ತಾ ಇದ್ದಾರೆ ಈ ಅಂಬೆಗಾಲು ಕೃಷ್ಣ ದೇವಸ್ಥಾನ ಓಪನ್ ಮಾಡೋದಕ್ಕೆ. ಅಂದ್ರೆ ಇದು 9 ಗಂಟೆ ಆಯ್ತು ಆಲ್ರೆಡಿ. ಸೊ ನೋಡ್ತಾ ಇದ್ದಾರೆ ಗೈಸ್, ನಾನು ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಸುಮಾರು ಜನ ಅಲ್ಲೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಕೃಷ್ಣನ್ ಟೆಂಪಲ್ ಎದುರುಗಡೆ. ಸೊ ಬನ್ನಿ ಗೈಸ್, ನಾವು ಕೂಡ ಅಲ್ಲಿ ಹೋಗಿ ನಿಂತ್ಕೊಂಡ್ಬೋಣ. ಸೊ ಗೈಸ್, ನೋಡ್ತಾ ಇದ್ರಲ್ಲ, ಇದೆ ಅಂಬೆಗಾಲು ಕೃಷ್ಣನ ಟೆಂಪಲ್ ಅಂದ್ರೆ ಗರ್ಭಗುಡಿ, ಇನ್ನು ಓಪನ್ ಆಗಿಲ್ಲ. ಸೊ ನೋಡ್ತಾ ಇದ್ರಲ್ಲ, ಇಲ್ಲಿಂದ ಬಂದ್ಬಿಟ್ಟು ಎದುರುಗಡೆ ಹೋದ್ರೆ ರಾಮಾನುಜಾಚಾರ್ಯರ ಇದು ಗರ್ಭಗುಡಿ ಇದೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇದು ಬಂದ್ಬಿಟ್ಟು ರಾಮಾನುಜಾಚಾರ್ಯರ ಒಂದು ಗರ್ಭಗುಡಿ ಆಗಿದೆ. ಇಲ್ಲಿಂದ ಬಂದ್ಬಿಟ್ಟು ಮುಂದ್ಗಡೆ ಹೋದೆ ಭೂದೇವಿ ಶ್ರೀದೇವಿ ಮತ್ತೆ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ ಸಮೇತ ಇರುವಂತಹ ಒಂದು ಗರ್ಭಗುಡಿನೂ ಕೂಡ ಸಿಗುತ್ತೆ. ಅದನ್ನು ಕೂಡ ದರ್ಶನ ಮಾಡ್ಕೊಂಡು, ಅಂದ್ರೆ ನನಗೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡ್ತಾ ಇಲ್ಲ ಯಾವುದೇ ಕಾರಣಕ್ಕೂ. ಸೊ ಆದ್ರೂ ಹೆಂಗೆ ಮಾಡಿ ವಿಡಿಯೋ ಮಾಡ್ತಾ ಇದ್ದೇನೆ ಗೈಸ್. ಸೊ ಗೈಸ್, ಒಳಗಡೆ ಎಲ್ಲ ದೇವರ ದರ್ಶನ ಮಾಡ್ಕೊಂಡು ಆಯ್ತು. ಅಂದ್ರೆ ಅಂಬೆಗಾಲು ಕೃಷ್ಣ ದೇವಸ್ಥಾನ ಕೂಡ ಓಪನ್ ಮಾಡಿದ್ರು, ಅದು ಕೂಡ ದರ್ಶನ ಮಾಡ್ಕೊಂಡು ಇವಾಗ ಸೀದಾ ಹೊರಗಡೆ ಬರ್ತಾ ಇದೀನಿ, ಬನ್ನಿ. ಸೊ ಗೈಸ್, ನೀವು ಕೂಡ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕಂದ್ರೆ ಚನ್ನಪಟ್ಟಣದಿಂದ 3 ಕಿಲೋಮೀಟರ್ ಆಗುತ್ತೆ. ಅಂದರೆ ಸಿಟಿ ಸೆಂಟ್ರಿಂದ ನಡ್ಕೊಂಡೇ ಬಂದ್ಬಿಡ್ಬೋದು, ಆಟೋದಲ್ಲೂ ಬರ್ಬೋದು. ಸೊ ನೋಡ್ತಾ ಇದ್ರಲ್ಲಿ ರೋಡ್ ಪಕ್ಕದಲ್ಲೇ ಇದೆ. ಸೊ ಗೈಸ್, ದೇವ್ರ ದರ್ಶನ ಏನೋ ಮಾಡಾಯ್ತು. ಈ ಬೊಂಬೆಗಳ ನಾಡು ಚನ್ನಪಟ್ಟಣಕ್ಕೆ ಬಂದ್ಬಿಟ್ಟು ಗೊಂಬೆಗಳನ್ನು ನೋಡಲಿಲ್ಲ ಅಂದರೆ ಹೇಗೆ? ಸೊ ಬನ್ನಿ ಗಾಯ್ಸ್, ಈ ದೇವಸ್ಥಾನದ ಪಕ್ಕದಲ್ಲೇ ಗೊಂಬೆಗಳನ್ನು ಇಟ್ಟಿದ್ದಾರೆ. ಯಾವ್ಯಾವ ಥರದ ಗೊಂಬೆಗಳನ್ನು ಅದನ್ನು ತೋರಿಸ್ತೀನಿ, ಬನ್ನಿ.
ಸೊ ಗೈಸ್, ಇಲ್ಲಿಂದ ಇವಾಗ ನಾನು ನಡ್ಕೊಂಡು ಹೋಗಬೇಕು ಚನ್ನಪಟ್ಟಣಕ್ಕೆ. 3 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.